ಜುಲೈ ತಿಂಗಳು ಆರಂಭವಾದರೂ ರಾಜ್ಯದ ಮೇಲೆ ಮಳೆರಾಯ ಕರುಣೆ ತೋರಿರಲಿಲ್ಲ. ನೀರಿಲ್ಲದೆ ಬಿತ್ತಿದ ಬೆಳೆ ಮೊಳಕೆ ಒಡೆದಿರಲಿಲ್ಲ. ಜಲಾಶಯಗಳಲ್ಲಿನ ನೀರು ತಳ ಸೇರಿತ್ತು. ಮುಂದೇನು ಗತಿ ಅಂತ ಅನ್ನದಾತರು ಆಗಸದತ್ತ ಮುಖ ಮಾಡಿ ಕುಳಿತಿದ್ರು. ಆದ್ರೀಗ ವರುಣ ಕೊನೆಗೂ ಕಣ್ಬಿಟ್ಟಂತೆ ಕಾಣ್ತಿದೆ. ಮುಕ್ಕಾಲು ಪಾಲು ಜಿಲ್ಲೆಗಳಲ್ಲಿ ಮಳೆ ಆರಂಭವಾಗಿದೆ. ಜಲಾಶಯಗಳು, ನದಿಗಳಿಗೆ ಜೀವಕಳೆ ಬಂದಿದೆ. ಅದರಲ್ಲೂ ಮಹಾರಾಷ್ಟ್ರದಲ್ಲಿ ಧಾರಾಕಾರವಾಗಿ ಸುರಿತಾ ಇರುವ ಮಳೆ ಉತ್ತರ ಕರ್ನಾಟಕದ ರೈತರ ಉತ್ಸಾಹಕ್ಕೆ ನೀರೆರೆದಿದೆ. ರಾಜ್ಯದಲ್ಲಿ ಇಷ್ಟು ದಿನ ಕೈಕೊಟ್ಟಿದ್ದ ಮಳೆರಾಯ ಜಿಲ್ಲೆ ಜಿಲ್ಲೆಯಲ್ಲೂ ಅಬ್ಬರಿಸುತ್ತಿದ್ದಾನೆ. ತಲೆ ಮೇಲೆ ಕೈ ಹೊತ್ತು ಕೂತಿದ್ದ ಅನ್ನದಾತರ ಮೊಗದಲ್ಲಿ ಮಂದಹಾಸ ಮೂಡಿಸಿದ್ದಾನೆ. ಭೂಮಿಗೆ ಬಿತ್ತಿದ ಬೀಜ ಮೊಳಕೆ ಒಡಿತಿಲ್ಲ. ಬೆಳೆಗೆ ನೀರಿಲ್ಲ ಅಂತ ಕಂಗೆಟ್ಟಿದ್ದ ರೈತರು ನಿಟ್ಟುಸಿರು ಬಿಡುವಂತೆ ಮಾಡಿದ್ದಾನೆ. ಮಹಾರಾಷ್ಟ್ರದಲ್ಲಿ ಮಳೆಯಾದ್ರೆ ಬೆಳಗಾವಿಗೆ ಶೀತ ಅನ್ನೋ ಮಾತು ಸುಳ್ಳಲ್ಲ ಬಿಡಿ. ಮಹಾರಾಷ್ಟ್ರದ ಘಟ್ಟ ಪ್ರದೇಶಗಳಲ್ಲಿ ಮಳೆ ಅಬ್ಬರಿಸಿದ್ದು ದೂದಗಂಗಾ ನದಿ ನೀರು ಏರಿಕೆ ಕಂಡಿದೆ. ಒಂದೇ ದಿನದಲ್ಲಿ 11 ಅಡಿಯಷ್ಟು ನೀರು ಹೆಚ್ಚಳವಾಗಿದೆ. ಇದರಿಂದ 3 ಕೆಳಹಂತದ ಸೇತುವೆಗಳು ಜಲಾವೃತವಾಗಿವೆ. ಸೇತುವೆ ಮುಳುಗಡೆ ಹಿನ್ನೆಲೆ ಗ್ರಾಮಸ್ಥರಿಗೆ ಸುತ್ತುವರೆದು ಸಂಚಾರ ಮಾಡುವ ಪರಿಸ್ಥಿತಿ ಇದೆ. ಮಹಾರಾಷ್ಟ್ರದಲ್ಲಿ ಭಾರೀ ಮಳೆಯಾಗ್ತಾ ಇರುವುದು ರಾಜ್ಯದ ರೈತರಿಗೆ ವರದಾನವಾಗಿದೆ. ಕೃಷ್ಣಾ ನದಿಗೆ ಅಪಾರ ಪ್ರಮಾಣದ ನೀರು ಹರಿದು ಬರುತ್ತದೆ. ಈ ಹಿನ್ನೆಲೆ ರಾಜಾಪುರ ಬ್ಯಾರೇಜಿನಿಂದ ಸುಮಾರು 52,000 ಕ್ಯೂಸೆಕ್ಸ್ ನೀರು ಹೊರಬಿಡಲಾಗ್ತದೆ. ಹಿಪ್ಪರಗಿ ಬ್ಯಾರೇಜ್ ಕೂಡ ಭರ್ತಿಯಾಗುವ ಹಂತ ತಲುಪಿದ್ದು ನೀರು ಸುಮಾರು 30,000 ಕ್ಯೂಸೆಕ್ ನೀರು ಹೊರಬಿಡಲಾಗ್ತದೆ. ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಫಾಲ್ಸ್ ನೋಡಲು ಜನ ಬರುತ್ತಿದ್ದಾರೆ. ಕಣಕುಂಬಿ, ಚಿಕಲೆ, ಬಟವಾಡೆ ಫಾಲ್ಸ್ ನೋಡಲು ಜನರು ಬರುತ್ತಿದ್ದಾರೆ. ಆದರೆ ಅರಣ್ಯ ಇಲಾಖೆ ನಿಷೇಧ ಹೇರಿರುವ ಹಿನ್ನೆಲೆಯಲ್ಲಿ ಪ್ರವಾಸಿಗರು ನಿರಾಸೆಯಿಂದ ವಾಪಸ್ ಆಗ್ತಿದ್ದಾರೆ. ಬೆಳಗಾವಿಯ ಪ್ರಸಿದ್ಧ ಗೋಕಾಕ್ ಫಾಲ್ಸ್ಗೆ ಜೀವ ಕಳೆ ಬಂದಿದೆ. ಫಾಲ್ಸ್ನಲ್ಲಿ ಹಾಲ್ನೊರೆಯಂತೆ ನೀರು ಧುಮ್ಮಿಕ್ತಾ ಇದ್ದು ಪ್ರವಾಸಿಗರ ಕಣ್ಮನ ಸೆಳೀತಾ ಇದೆ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಭಾರೀ ಮಳೆಯಾದ ಹಿನ್ನೆಲೆ ಜಲಪಾತದಲ್ಲಿ ನೀರಿನ ಹರಿವು ಹೆಚ್ಚಾಗಿದ್ದು ಜಲಪಾತದ ವೈಭವ ನೋಡಲು ಪ್ರವಾಸಿಗರ ದಂಡೇ ಹರಿದು ಬರುತ್ತಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಕಳೆದ 4 ದಿನಗಳಿಂದ ಮಳೆರಾಯ ಅಬ್ಬರಿಸುತ್ತಿದ್ದಾನೆ. ಸತತ ಮಳೆ ಹಿನ್ನೆಲೆ ಬೃಹತ್ ಹುಣಸೆ ಮರ ಧರೆಗುರುಳಿದೆ. ಮರ ಬಿದ್ದ ರಭಸಕ್ಕೆ 4 ಮನೆಗಳಿಗೆ ಹಾನಿಯಾಗಿದ್ದು ಮನೆಯಲ್ಲಿದ್ದವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಮನೆಯಲ್ಲಿ ಕೆಲ ವಸ್ತುಗಳು ಜಖಮಾಗಿದ್ದು ಪರಿಹಾರಕ್ಕೆ ಕುಟುಂಬಸ್ಥರು ಮನವಿ ಮಾಡಿದ್ದಾರೆ. ಬೆಳಗಾವಿಯಲ್ಲಿ ಕಳೆದ 3 ದಿನಗಳಿಂದ ನಿರಂತರ ಮಳೆಯಾಗ್ತಿದೆ. ಮಳೆ ಹೊಡೆತಕ್ಕೆ ಅಶೋಕನಗರದಲ್ಲಿರುವ ಹೋಲ್ಸೇಲ್ ಹಣ್ಣಿನ ಮಾರುಕಟ್ಟೆ ಬಳಿ ಸಾಲು ಸಾಲು ಗುಂಡಿಗಳ ಸಾಮ್ರಾಜ್ಯವೇ ಸೃಷ್ಟಿಯಾಗಿದೆ. ಹೆಜ್ಜೆ ಹೆಜ್ಜೆಗೂ ಬಿದ್ದ ಗುಂಡಿ ಕಂಡು ಬೆಳಗಾವಿ ಮಂದಿ ಕಂಗಾಲಾಗಿದ್ದಾರೆ. ವಾಹನ ಸವಾರರು ಜೀವ ಕೈಯಲ್ಲಿ ಹಿಡಿದು ಸಂಚಾರ ಮಾಡುತ್ತಿದ್ದಾರೆ. ರಸ್ತೆ ಗುಂಡಿ ಸರಿಪಡಿಸದ ಪಾಲಿಕೆ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಆಕ್ರೋಶ ಹೊರಹಾಕ್ತಿದ್ದಾರೆ. ಮಲೆನಾಡು ಭಾಗದಲ್ಲಿ ಮಳೆ ಚುರುಕು ಪಡೆದುಕೊಂಡಿದೆ. ತುಂಗಾ ನದಿಯಲ್ಲಿ ಒಳಹರಿವು ಹೆಚ್ಚಾಗಿದ್ದು ತುಂಗಾ ಡ್ಯಾಂನಿಂದ ನೀರು ಬಿಡುಗಡೆ ಮಾಡಲಾಗ್ತಿದೆ. ಶಿವಮೊಗ್ಗ ಸಮೀಪ ಇರುವ ತುಂಗಾ ಡ್ಯಾಂನ 22 ಗೇಟ್ ಪೈಕಿ 10 ಗೇಟ್ಗಳಿಂದ ನೀರು ರಿಲೀಸ್ ಮಾಡಲಾಗ್ತಿದೆ. ಮತ್ತೊಂದು ಕಡೆ ಶರಾವತಿ ನದಿ ಪಾತ್ರದಲ್ಲೂ ಮಳೆಯಾಗ್ತಿದ್ದು ಜೋಗ ಫಾಲ್ಸ್ ಕಳೆ ಕಟ್ಟುತ್ತಿದೆ. ರಾಜ ರಾಣಿ ರೋರರ್ ರಾಕೆಟ್ನಲ್ಲಿ ನೀರು ಧುಮ್ಮಿಕ್ಕಿ ಹರಿತಾ ಇದೆ. ಹಾಲ್ನೊರೆಯಂತೆ ನೀರು ಧುಮ್ಮಿಕ್ಕಿ ಹರಿತಾ ಇದ್ದು ಜೋಗ ಜಲಪಾತದ ವೈಭವ ಕಣ್ತುಂಬಿಕೊಳ್ಳಲು ಪ್ರವಾಸಿಗರು ಆಗಮಿಸುತ್ತಿದ್ದಾರೆ. ಜೋಗ ಬಂದು ತುಂಬ ಚೆನ್ನಾಗಿ ನೀರಿದೆ. ಆಲ್ಮೋಸ್ಟ್ ರಾಜಾ ರಾಣಿ ರಾಕೆಟ್ ರೋಡ್ ಫುಲ್ ನೀರು ತುಂಬಿಕೊಂಡಿದೆ. ಇದು ನೋಡೋಕೆ ತುಂಬ ಚೆನ್ನಾಗಿದೆ. ಎಂಜಾಯಿಂಗ್ ಅ ಲಾಟ್. ತುಂಬ ಚೆನ್ನಾಗಿದೆ ನೀರು. ಈ ವರ್ಷ ಸ್ಟಾರ್ಟಿಂಗಲ್ಲಿ ಮಳೆ ಇಲ್ಲ ಅಂತ ಹೇಳ್ತಿದ್ರು, ಬಟ್ ಆದರೂ ಕೂಡ ನೀರು ತುಂಬ ಚೆನ್ನಾಗಿದೆ. ಚಿಕ್ಕಮಗಳೂರಲ್ಲಿ ಚಾರ್ಮಾಡಿ ಘಾಟಿಯಲ್ಲಿ ಮಳೆ ಮಧ್ಯೆ ದಟ್ಟ ಮಂಜು ಆವರಿಸಿದೆ. ಹಸಿರು ರಾಶಿಯ ಮೇಲೆ ಮಂಜಿನ ಚಿತ್ತಾರ ನೋಡುಗರ ಕಣ್ಮನ ಸೆಳೀತಾ ಇದೆ. ಕ್ಷಣ ಕ್ಷಣಕ್ಕೂ ಚಾರ್ಮಾಡಿ ಘಾಟ್ನ ವಾತಾವರಣ ಬದಲಾಗ್ತಿದೆ. ದಟ್ಟ ಮಂಜಿನಿಂದ ಆವೃತವಾದ ಪ್ರದೇಶವನ್ನು ನೋಡಿ ಪ್ರವಾಸಿಗರು ಕಣ್ತುಂಬಿಕೊಳ್ತಿದ್ದಾರೆ.
ಉತ್ತರ ಕನ್ನಡದಲ್ಲಿ ಮಳೆಯ ಆರ್ಭಟ ಶುರುವಾಗಿದೆ. ಅಂಕೋಲಾ ತಾಲೂಕಿನ ಹಾರವಾಡದಲ್ಲಿ ಕಡಲ ಕೊರೆತ ಅಬ್ಬರ ಜೋರಾಗಿದೆ. ರಕ್ಕಸ ಅಲೆಗಳು ಮನೆ ಅಂಗಳಕ್ಕೆ ನುಗ್ಗಿ ಬರುತ್ತಿವೆ. ಯಾವ ಕ್ಷಣದಲ್ಲಿ ಮನೆಗಳು ಸಮುದ್ರ ಪಾಲಾಗ್ತಾವೋ ಅನ್ನೋ ಆತಂಕ ಶುರುವಾಗಿದೆ. ಹೀಗಾಗಿನೇ 2 ಕುಟುಂಬಗಳು ಮನೆ ಖಾಲಿ ಮಾಡಿ ಬೇರೆಡೆ ಸ್ಥಳಾಂತರ ಆಗಿವೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಅಧಿಕಾರಿಗಳು ಕ್ರಮ ಕೈಗೊಂಡಿದ್ದಾರೆ. ಹಾಸನ ಜಿಲ್ಲೆಯಲ್ಲೂ ಧಾರಾಕಾರ ಮಳೆಯಾಗ್ತಿದೆ. ನಿರಂತರ ಮಳೆ ಹಿನ್ನೆಲೆ ಸಕಲೇಶಪುರ ಪಟ್ಟಣದ ಅರೇಹಳ್ಳಿ ರಸ್ತೆಯಲ್ಲಿ ತಡೆಗೋಡೆ ಕುಸಿದಿದೆ. ಸುಮಾರು 4 ಮನೆಗಳ ಮೇಲೆ ತಡೆಗೋಡೆ ಕುಸಿದು ತಡೆಗೋಡೆಗೆ ಹಾನಿಯಾಗಿದೆ. ಅವೈಜ್ಞಾನಿಕ ತಡೆಗೋಡೆಯಿಂದಲೇ ಸಮಸ್ಯೆ ಸಂಭವಿಸಿದೆ ಅಂತ ಜನರು ಆರೋಪಿಸಿದ್ದಾರೆ. ಮಳೆಯಿಂದಾಗಿ ಮಣ್ಣಿನ ಭಾರ ತಡೆಯಲಾಗದೆ ತಡೆಗೋಡೆ ಕುಸಿದಿದೆ. ಸ್ಥಳಕ್ಕೆ ಶಾಸಕ ಸಿಮೆಂಟ್ ಮಂಜು, ತಹಶೀಲ್ದಾರ್ ಸುಪ್ರೀತಾ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಕೊಡಗು ಭಾಗದಲ್ಲಿ ಮುಂಗಾರು ಚುರುಕಾದ ಹಿನ್ನೆಲೆಯಲ್ಲಿ 6 ತಿಂಗಳ ಬಳಿಕ ಕೆಆರ್ಎಸ್ ಡ್ಯಾಂನ ಒಳಹರಿವಿನ ಪ್ರಮಾಣ ಕೊಂಚ ಏರಿಕೆ ಕಂಡಿದೆ. 1,000 ಕ್ಯೂಸೆಕ್ನಷ್ಟು ನೀರು ಡ್ಯಾಂಗೆ ಹರಿದು ಬರುತ್ತಿದೆ. ಮೈಸೂರು ಜಿಲ್ಲೆಯಲ್ಲಿ ಮುಂಗಾರು ಮಳೆ ಚುರುಕುಗೊಂಡಿದೆ. ಕಳೆದ 2-3 ದಿನಗಳಿಂದ ಜಿಲ್ಲೆಯಾದ್ಯಂತ ಮೋಡ ಕವಿದ ವಾತಾವರಣವಿದ್ದು ಜಿಟಿಜಿಟಿ ಮಳೆ ಶುರುವಾಗಿದೆ. ಕೆಲ ಜಿಲ್ಲೆಗಳಲ್ಲಿ ಮತ್ತಷ್ಟು ಮಳೆಯಾಗುತ್ತೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಒಟ್ಟಾರೆ ಮಳೆ ಇಲ್ಲದೆ ಕಂಗಾಲಾಗಿದ್ದ ರೈತರು ಮಳೆ ಸಿಂಚನದಿಂದ ನಿಟ್ಟುಸಿರು ಬಿಡುವಂತಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಮುಂದಿನ 5 ದಿನಗಳ ಕಾಲ ರಾಜ್ಯದಾದ್ಯಂತ ಅಲ್ಲಲ್ಲಿ ಗುಡುಗು ಸಿಡಿಲು ಸಹಿತ ಭಾರೀ ಮಳೆಯಾಗಲಿದೆ. ಅಲ್ಲದೆ ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿಯಲ್ಲಿ ಮುಂದಿನ 2 ದಿನಗಳ ಕಾಲ ಭಾರೀ ಮಳೆ ಸಾಧ್ಯತೆ ಇದ್ದು ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಇದು ರಾಜ್ಯದ ಮಳೆ ಸುದ್ದಿಯಾದರೆ ಉತ್ತರ ಭಾರತದಲ್ಲೂ ಮಳೆ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿ ಮಾಡಿದೆ. ಇನ್ನು ದಕ್ಷಿಣ ಭಾರತದ ಮೇಲೆ ಮುನಿಸಿಕೊಂಡಿರೋ ಮಳೆರಾಯ ಉತ್ತರ ಭಾರತದಲ್ಲಿ ಮಾತ್ರ ಅಬ್ಬರಿಸಿ ಬೊಬ್ಬರಿಯುತ್ತಿದ್ದಾನೆ. ಈಶಾನ್ಯ ಭಾರತದಲ್ಲಿ ಮಳೆ ಭಾರೀ ಅವಾಂತರವನ್ನು ಸೃಷ್ಟಿ ಮಾಡಿದ ಬಳಿಕ ಈಗ ಮಹಾರಾಷ್ಟ್ರ, ದಿಲ್ಲಿ, ಗುಜರಾತ್ ಸೇರಿದಂತೆ ವಿವಿಧ ರಾಜ್ಯಗಳಲ್ಲಿ ಪ್ರಚಂಡತೆ ತೋರುತ್ತಿದ್ದಾನೆ. ಮುಂಬೈನಲ್ಲಿ ಕಳೆದ 4 ದಿನಗಳಲ್ಲಿ 588 ಮಿಲಿಮೀಟರ್ ಮಳೆಯಾಗಿದೆ. ಮುಂದಿನ 2 ದಿನಗಳವರೆಗೆ ಮುಂಬೈ, ಥಾಣೆ, ಪಾಲ್ಘಾರ್ ಹಾಗೂ ಪುಣೆ, ಸತಾರದ ಘಾಟ್ ಪ್ರದೇಶಗಳಿಗೆ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಭಾರತದ ವಾಣಿಜ್ಯ ನಗರಿ ಮುಂಬೈ ಅಕ್ಷರಶಃ ಮುಳುಗಿ ಹೋಗಿದೆ. ಕಳೆದ 24 ಗಂಟೆಗಳಿಂದ ಸುರಿತಾ ಇರುವ ಮಳೆಗೆ ಇಡೀ ನಗರ ತೊಯ್ದು ತೊಪ್ಪೆಯಾಗಿದೆ. ಬಾಂದ್ರಾ ಪಶ್ಚಿಮದ ಮುಂಬೈನ ಪಾಲಿ ಹಿಲ್ ಪ್ರದೇಶದಲ್ಲಿ ಭಾರೀ ಮಳೆಯಾಗಿದೆ. ಹಾಗೆ ಗುಡುಗು ಸಹಿತ ಮಳೆ ಸುರಿದಿದ್ದು ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ. ವಿದ್ಯುತ್ ಕಂಬಗಳು ನೆಲಕ್ಕುರುಳಿರೋದ್ರಿಂದ ಇಡೀ ನಗರದಲ್ಲಿ ಕತ್ತಲ ಕೂಪವೇ ಸೃಷ್ಟಿಯಾಗಿದೆ. ಎಲ್ಲೆಂದರಲ್ಲಿ ಮರಗಳು ಧರಾಶಾಹಿಯಾಗಿದ್ದು ಜನ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಂಚರಿಸುವುದು ಕೂಡ ಕಷ್ಟವಾಗಿದೆ. ಮುಂಬೈ ಮಹಾನಗರ ಪ್ರತಿಷ್ಠಿತ ಪ್ರದೇಶದ ವಾಸಿಯಲ್ಲೂ ಮಳೆಯಿಂದಾಗಿ ಜನ ಹೈರಾಣಾಗಿದ್ದಾರೆ. ಕೆಲವು ಭಾಗಗಳಲ್ಲಿ ತೀವ್ರ ಪ್ರವಾಹ ಉಂಟಾಗಿದೆ. ನಿರಂತರ ಮಳೆಯಿಂದಾಗಿ ಅಪಾರ್ಟ್ಮೆಂಟ್ಗಳು ಜಲಾವೃತವಾಗಿವೆ. ಹೀಗಾಗಿ ನೂರಾರು ಕಾರುಗಳು ನೀರಲ್ಲಿ ಮುಳುಗಿ ಹೋಗಿವೆ. ಅಪಾರ್ಟ್ಮೆಂಟ್ನಿಂದ ನೀರು ಹೊರಹಾಕಲು ಬೃಹನ್ ಮುಂಬೈ ಪಾಲಿಕೆ ಸಿಬ್ಬಂದಿ ಹರಸಾಹಸ ಪಡ್ತಿದ್ದಾರೆ. ಇನ್ನು ಭಾರೀ ಮಳೆಯಿಂದಾಗಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. अरे 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 यहाँ से बहते 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 यहाँ आ गई है. अब हमारे देश के नौजवान इसको आगे करने में लगे हुए हैं. ಇನ್ನು ಮುಂಬೈನ ಕುರ್ಲಾ ಪ್ರದೇಶದಲ್ಲಿ ಭಾರೀ ಮಳೆಯ ವೇಳೆ ಮರವೊಂದು ಅಂಗಡಿಯ ಮೇಲೆ ಬಿದ್ದಿದೆ. ಪರಿಣಾಮ 63 ವರ್ಷದ ವ್ಯಕ್ತಿಯೊಬ್ಬರು ಸಾವನ್ನಪ್ಪಿದ್ದಾರೆ. ಮಧ್ಯಾಹ್ನ 12:40 ಸುಮಾರಿಗೆ ಈ ಘಟನೆ ಸಂಭವಿಸಿದೆ. ತೀವ್ರವಾಗಿ ಗಾಯಗೊಂಡಿದ್ದ ಅವರನ್ನ ಆಸ್ಪತ್ರೆಗೆ ಸಾಗಿಸಲಾಯಿತು. ಆದರೆ ಅಷ್ಟರಲ್ಲೇ ಆತನ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ಇದು ಒಂದು ವಾರದಲ್ಲಿ ನಡೆದ 2ನೇ ಘಟನೆಯಾಗಿದೆ. ಇನ್ನು
ಮುಂಬೈನ ಜುಹು ಚೌಪಾಟಿ ಬಳಿ ಅರಬ್ಬಿ ಸಮುದ್ರ ರಾಕ್ಷಸ ಸ್ವರೂಪಿ ಅಲೆಗಳು ದಡಕ್ಕಪ್ಪಳಿಸುತ್ತಿವೆ. ಜೊತೆಗೆ ಮಳೆ ಕೂಡ ಧಾರಾಕಾರವಾಗಿ ಸುರಿತಾ ಇದೆ. ಸಮುದ್ರ ಯಾವುದು, ಭೂಪ್ರದೇಶ ಯಾವುದು ಅನ್ನೋದೇ ಗೊತ್ತಾಗ್ತಿಲ್ಲ. ವರುಣನ ಉಗ್ರ ಸ್ವರೂಪಕ್ಕೆ ಸಿಲುಕಿದ ಜನ ರಕ್ಷಣೆ ಪಡೆಯಲು ಒದ್ದಾಡ್ತಿದ್ದಾರೆ. ನಿರಂತರ ಮಳೆಯಿಂದಾಗಿ ಮುಂಬೈನ ನಲಸೋಪಾರ ರೈಲು ನಿಲ್ದಾಣಕ್ಕೆ ಜಲ ದಿಗ್ಬಂಧನವಾಗಿದೆ. ನಿಲ್ದಾಣಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಯಲ್ಲಿ ಭಾರೀ ನೀರು ನಿಂತಿದೆ. ಹತ್ತಿರದ ಅಂಗಡಿಗಳಿಗೆ ನೀರು ನುಗ್ಗಿದ್ದು ಪ್ರಯಾಣಿಕರು ಪರದಾಡುತ್ತಿದ್ದಾರೆ. ನೀರು ತುಂಬಿದ ರಸ್ತೆಗಳಲ್ಲೇ ಜನ ಮತ್ತು ವಾಹನ ಸಂಚರಿಸ್ತಾ ಇದ್ದು ಸ್ವಲ್ಪ ಯಾಮಾರಿದ್ರೂ ಪ್ರಾಣಕ್ಕೆ ತೊಂದರೆ ಕಟ್ಟಿಟ್ಟ ಬುತ್ತಿಯಂತಾಗಿದೆ. ಸದ್ಯ ಇಲ್ಲಿ ಮಳೆ ಮುಂದುವರೆದಿದೆ. ಜನ ಮನೆಯಿಂದ ಹೊರಬರದಂತಹ ಪರಿಸ್ಥಿತಿ ಎದುರಾಗಿದೆ. ಮಹಾರಾಷ್ಟ್ರದ ರಾಯಗಢ ಜಿಲ್ಲೆಯ ಖಲಾಪುರ ತಾಲೂಕಲ್ಲಿ ಮಳೆಯಿಂದ ಭಾರೀ ಅವಾಂತರವಾಗಿದೆ. ಖೋಪೋಲಿಯಲ್ಲಿರುವ ಪ್ರಸಿದ್ಧ ಜೆನಿತ್ ಜಲಪಾತದ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಸಿಕ್ಕಾಕೊಂಡಿದ್ದ 100ಕ್ಕೂ ಹೆಚ್ಚು ಪ್ರವಾಸಿಗರನ್ನ ಸ್ಥಳೀಯ ಗ್ರಾಮಸ್ಥರು ಯಶಸ್ವಿಯಾಗಿ ರಕ್ಷಿಸಿದ್ದಾರೆ. ಕಳೆದ 2 ದಿನಗಳಿಂದ ನಿರಂತರವಾಗಿ ಸುರಿತಾ ಇರುವ ಭಾರೀ ಮಳೆಯಿಂದಾಗಿ ಈ ಪ್ರದೇಶದ ನದಿಗಳು ಮತ್ತು ಜಲಪಾತಗಳಲ್ಲಿ ತುಂಬಿ ಹರಿತಾ ಇವೆ. ಹೀಗಿದ್ರೂ ಜೆನಿತ್ ಜಲಪಾತ ನೋಡಲು ತೆರಳಿದ್ದ 100ಕ್ಕೂ ಹೆಚ್ಚು ಪ್ರವಾಸಿಗರು ಸಿಲುಕಿಕೊಂಡ್ರು, ಪರದಾಡಿದ್ರು. ಕೂಡಲೇ ಪ್ರವಾಸಿಗರು ರಕ್ಷಣೆಗೆ ತೆರಳಿದ ಸ್ಥಳೀಯರು ಆಗಬಹುದಾಗಿದ್ದ ದೊಡ್ಡ ಅನಾಹುತವನ್ನ ತಪ್ಪಿಸಿದ್ದಾರೆ. ರಾಯಗಢದ ರಸಾಯನಿ ಪ್ರದೇಶದಲ್ಲಿ ಭಾರೀ ಮಳೆಯಿಂದಾಗಿ ಇಡೀ ರಸ್ತೆ ನದಿಯಂತಾಗಿತ್ತು. ಕರ್ಜತ್ ಪೆನ್ ಮಾರ್ಗದಲ್ಲಿ ಸಂಚರಿಸ್ತಾ ಇದ್ದ ಸಾರಿಗೆ ಬಸ್ ನೀರಲ್ಲಿ ಸಿಲುಕಿತ್ತು. ಹೀಗಾಗಿ ಪ್ರಯಾಣಿಕರು ಪ್ರಾಣಾಪಾಯಕ್ಕೆ ಸಿಲುಕಿದ್ರು. ಕೂಡಲೇ ಸ್ಥಳಕ್ಕೆ ಧಾವಿಸಿದ ರಕ್ಷಣಾ ತಂಡಗಳು ಎಲ್ಲಾ ಪ್ರಯಾಣಿಕರನ್ನ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಿದೆ. ಕೊಲ್ಲಾಪುರ ಜಿಲ್ಲೆಯಲ್ಲಿ ಮಹಾಮಳೆ ಜನಜೀವನವನ್ನು ಅಸ್ತವ್ಯಸ್ತ ಮಾಡಿದೆ. ಕಸಾರಿ ಮತ್ತು ಪಂಚಗಂಗಾ ನದಿಗಳು ಭರಪೂರವಾಗಿ ತುಂಬಿ ಹರಿತಿವೆ. ಪಂಚಗಂಗಾ ನದಿಯ ನೀರಿನ ಮಟ್ಟ 30 ಅಡಿ ತಲುಪಿದೆ. ಜಿಲ್ಲೆಯ 33 ಅಣೆಕಟ್ಟುಗಳು ಮುಳುಗಡೆಯಾಗಿವೆ. ಮಳೆ ಆರ್ಭಟ ಹೀಗೆ ಮುಂದುವರೆದರೆ ಲಕ್ಷಾಂತರ ಮಂದಿ ನಿರಾಶ್ರಿತರಾಗುವ ಸಾಧ್ಯತೆ ಇದೆ. ಹೀಗಾಗಿ ಎನ್ಡಿಆರ್ಎಫ್, ಎಸ್ಡಿಆರ್ಎಫ್ ಸ್ಥಳದಲ್ಲೇ ಬೀಡು ಬಿಟ್ಟಿದೆ. ಇದೆಲ್ಲ ಮಹಾರಾಷ್ಟ್ರದ ಪರಿಸ್ಥಿತಿ ಆದರೆ ಅತ್ತ ಮಧ್ಯಪ್ರದೇಶದಲ್ಲೂ ಇಂಥದ್ದೇ ಪರಿಸ್ಥಿತಿ ಇದೆ. ಮಧ್ಯಪ್ರದೇಶದ ಧಾರ್ ಜಿಲ್ಲೆಯಲ್ಲಿ ನದಿಗಳು ಭೋರ್ಗರೆತಿದ್ದು ಶವಗಳನ್ನು ಸುಡಲು ಕೂಡ ಜನ ಪರದಾಡ್ತಿದ್ದಾರೆ. ವ್ಯಕ್ತಿಯೊಬ್ಬರ ಅಂತ್ಯಕ್ರಿಯೆ ಮಾಡುವಾಗಲೇ ನದಿ ನೀರು ಉಕ್ಕಿ ಹರಿದಿದ್ದು ಅರ್ಧಂಬರ್ಧ ಬೆಂಕಿ ಹಚ್ಚಿ ಅಲ್ಲಿಂದ ಓಡಿ ಜನ ತಮ್ಮ ಪ್ರಾಣ ಉಳಿಸಿಕೊಂಡಿದ್ದಾರೆ. ಇನ್ನು ದಿಲ್ಲಿ ಮತ್ತು ಗುಜರಾತಲ್ಲೂ ವರುಣಾರ್ಭಟಕ್ಕೆ ಜನ ತತ್ತರಿಸಿ ಹೋಗಿದ್ದಾರೆ. ಗುಜರಾತ್ನ ಅಮ್ರೇಲಿ ಜಿಲ್ಲೆಯ ಮೋಟಾಲಿಲಿಯ ಮಾರುಕಟ್ಟೆಯಲ್ಲಿ ಭೀಕರ ಪ್ರವಾಹಕ್ಕೆ ತುತ್ತಾಗಿದ್ದು ಇಡೀ ಮಾರುಕಟ್ಟೆ ಜಲ ದಿಗ್ಬಂಧನವಾಗಿ 100 ಅಂಗಡಿಗಳು ಕೊಚ್ಚಿ ಹೋಗಿವೆ. ಇದು ಮಳೆಯ ಕಥೆಯಾದರೆ ರಾಜ್ಯದಲ್ಲಿ ಕಳೆದ 5 ದಿನಗಳಿಂದ ಕೇಂದ್ರ ಚುನಾವಣಾ ಆಯೋಗ ಮತದಾರರ ಪಟ್ಟಿ ಪರಿಷ್ಕರಣೆ ಮಾಡುತ್ತಿದೆ. ಜಿಲ್ಲೆಯಲ್ಲೂ ಮತದಾರರ ಪಟ್ಟಿಯನ್ನ ಜರಡಿಗೆ ಹಾಕಲಾಗಿದೆ. ಬಿಎಲ್ಒಗಳು ಮನೆ ಮನೆಗೂ ಭೇಟಿ ಕೊಟ್ಟು ಸರ್ವೆ ಮಾಡ್ತಿದ್ದಾರೆ. ಕೆಲ ಜಿಲ್ಲೆಗಳಲ್ಲಿ ಗೊಂದಲ ಕೂಡ ಸದ್ದು ಮಾಡಿದೆ. ಈ ಮಧ್ಯೆ ಸಾಲು ಬಿಎಲ್ಒಗಳ ಸಾವಿನ ಸುದ್ದಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಎಸ್ಐಆರ್ ಕರ್ತವ್ಯಕ್ಕೆ ತೆರಳುತ್ತಾ ಇದ್ದ ವೇಳೆ ಅಪಘಾತಕ್ಕೀಡಾಗಿದ್ದ ತುಮಕೂರಿನ ವಿಎ ಭುವನ ಸಾವನ್ನಪ್ಪಿದ್ದಾರೆ. ಭುವನ ಅವರನ್ನ ಹುಲ್ಲೇನಹಳ್ಳಿಯ ಗ್ರಾಮ ಆಡಳಿತಾಧಿಕಾರಿಯಾಗಿ ಅವರು ಸೇವೆ ಸಲ್ಲಿಸುತ್ತಿದ್ದರು. ಈ ವೇಳೆ ಎಸ್ಐಆರ್ ಪ್ರಕ್ರಿಯೆಯ ಸೂಪರ್ವೈಸರ್ ಆಗಿ ಕರ್ತವ್ಯಕ್ಕೆ ನಿಯೋಜಿಸಲಾಗಿತ್ತು. ನಿನ್ನೆ ಅವಸರದಲ್ಲೇ ಗೂಳೂರಿಗೆ ತೆರಳುತ್ತಾ ಇದ್ರು. ಆದರೆ ತುಮಕೂರಿನ ಕುಣಿಗಲ್ ರಸ್ತೆಯ ಗೂಳೂರು ಬಳಿ ತೆರಳುತ್ತಿದ್ದಾಗ ಯಮರ ರೂಪದಲ್ಲಿ ಬಂದ ಲಾರಿ ಸ್ಕೂಟಿಗೆ ಬಂದಪ್ಪಳಿಸಿದೆ. ಕೂಡಲೇ ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಸಾವು ಬದುಕಿನ ಹೋರಾಟದ ಬಳಿಕ ಆಸ್ಪತ್ರೆಯಲ್ಲಿ ಇಹಲೋಕ ತ್ಯಜಿಸಿದ್ದಾರೆ.
ಇವತ್ತು ನೆಲಮಂಗಲದ ಸ್ವಗ್ರಾಮ ವರದನಾಯಕನ ಹಳ್ಳಿಯಲ್ಲೇ ಭುವನ ಅಂತ್ಯಕ್ರಿಯೆ ನೆರವೇರಿಸಲಾಯಿತು. ಪಾರ್ಥಿವ ಶರೀರದ ಮೆರವಣಿಗೆ ಮಾಡಿದ ಬಳಿಕ ತೋಟದಲ್ಲಿ ಭುವನ ಅಂತ್ಯಕ್ರಿಯೆ ಮಾಡಲಾಯಿತು. ಮಗಳ ಶವ ತಪ್ಪಿಕೊಂಡು ಕುಟುಂಬಸ್ಥರು ಗೋಳಾಡಿ ಕಣ್ಣೀರು ಹಾಕಿದ್ರು. ತಾಲೂಕಿನ ಅಧಿಕಾರಿಗಳು, ಗ್ರಾಮಸ್ಥರು ಈ ವೇಳೆ ಭಾಗಿಯಾಗಿದ್ದರು. ಬೇಡಮ್ಮ ನಾಳೆಗೆ ಹೋಗಿವಿ ಅಂತ ಹೇಳಿದ್ಕು ಬಿಡಲಿಲ್ಲ. ಆಟೋದ್ಲು 8:30 9 ಗಂಟೆಗೆ ಗೊತ್ತಾಯ್ತು ನಮಗೆ. ಮಗಳು ನನ್ನ ಹತ್ರ ಏನು ಹೇಳ್ತಿರ್ಲಿಲ್ಲ. ಅವ್ರ ತಮ್ಮನ ಕೈಲಿ ಹೇಳ್ಕೊಳೋರು. DC ಹೇಳೋರು ಕಣಮ್ಮ ಅಂತ ಹೇಳ್ತಿದ್ರು. ರಾತ್ರಿ 10:30 ಬಂದಿದ್ರು. ಅಮ್ಮ ಬೆಳಿಗ್ಗೆ ಎದ್ದೊಳಗೆ ಹೋಗ್ಬೇಕು ನಾನು. ತುಮಕೂರಿನ ಭುವನ ಅಪಘಾತಕ್ಕೀಡಾಗ್ತಿದ್ದಂತೆ BLOಗಳಿಗೆ ಕೆಲಸದ ಒತ್ತಡ ಹೆಚ್ಚಾಗಿದೆ ಎನ್ನುವ ಆರೋಪ ಕೇಳಿಬಂದಿದೆ. ತುಮಕೂರಿನ ನೂರಾರು ಗ್ರಾಮ ಆಡಳಿತಾಧಿಕಾರಿಗಳು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಅಹೋರಾತ್ರಿ ಧರಣಿ ನಡೆಸಿದರು. ದುರಂತಕ್ಕೆ ಅಧಿಕಾರಿಗಳ ಅತಿಯಾದ ಒತ್ತಡವೇ ಕಾರಣ. ಬೆಳಗ್ಗೆ 6 ಗಂಟೆಗೆ ಕರ್ತವ್ಯಕ್ಕೆ ನಿಯೋಜಿಸಿ ತಹಶೀಲ್ದಾರ್ ಒತ್ತಡ ಹಾಕಿದ್ದಾರೆ. ಹೀಗಾಗಿ ತುಮಕೂರು ತಹಶೀಲ್ದಾರ್ ರಾಜೇಶ್ವರಿ ವಿರುದ್ಧ ಕ್ರಮ ಆಗಬೇಕು ಅಂತ ಆಗ್ರಹಿಸಿದರು. ಪ್ರತಿಭಟನೆ ಜೋರಾಗ್ತಿದ್ದಂತೆ ತುಮಕೂರು ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಎಲ್ಲಾ ತಹಶೀಲ್ದಾರ್ಗಳ ಜೊತೆಗೆ ಸಭೆ ಮಾಡಿದ್ರು. ಸಭೆ ಮುಗಿಸಿ ಹೊರಬಂದ ತಹಶೀಲ್ದಾರ್ ರಾಜೇಶ್ವರಿ DC ಕಚೇರಿಯಲ್ಲೇ ತಲೆಸುತ್ತಿ ಬಿದ್ದ ಘಟನೆಯೂ ನಡೆಯಿತು. ಅಸ್ವಸ್ಥರಾಗಿದ್ದ ರಾಜೇಶ್ವರಿ ಅವರನ್ನ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಯಿತು. ಇನ್ನು ಕೆಲಸದ ಒತ್ತಡದ ಬಗ್ಗೆ ತಹಶೀಲ್ದಾರ್ ಅವರದ್ದು ಎನ್ನಲಾದ ಆಡಿಯೋ ಕೂಡ ವೈರಲ್ ಆಗಿದೆ. ಆದರೆ ತಹಶೀಲ್ದಾರ್ ಮಾತ್ರ ಆರೋಪವನ್ನ ನಿರಾಕರಿಸಿದ್ದಾರೆ. ಇನ್ನು ಈ ವಿಚಾರ CM ಗಮನಕ್ಕೂ ಹೋಗಿದ್ದು ವಿಚಾರಿಸ್ತೀನಿ ಅಂತ ಹೇಳಿದ್ದಾರೆ. ಎಲ್ಲ ವಿಲೇಜ್ ಅಕೌಂಟೆಂಟ್ಗಳ ಗಮನಕ್ಕೆ ಮಾನ್ಯ ಉಪವಿಭಾಗ ಅಧಿಕಾರಿಗಳ ಆದೇಶದಂತೆ ನಾಳೆ 6:30ಗೆ ತಾವೆಲ್ಲರೂ ಇರಬೇಕು. ನಾನು 7:30ಗೆ ರಿಪೋರ್ಟ್ ಸಬ್ಮಿಟ್ ಮಾಡ್ತಾ ಇದ್ದೀನಿ. ಎಲ್ಲ ವಿಲೇಜ್ ಅಕೌಂಟೆಂಟ್ಸು, BLOs, ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಸರ್ಸು ಎಲ್ಲರೂ ಇದ್ದಾರೆ ಅಂತಂದ್ಬಿಟ್ಟು ಅಂತ ನಾವು ಸರ್ಟಿಫೈ ಮಾಡಬೇಕಾಗುತ್ತೆ, ನಾವು ಮತ್ತೆ AC ಮೇಡಮ್ ಅವರು. ಆದ್ರಿಂದ ತಾವೆಲ್ಲರೂ ಫೀಲ್ಡಲ್ಲಿ ಇರಿ. ಮತ್ತೆ ಇನ್ನೊಂದು ಏನು ನಿಮ್ಗೆ ವಿಚಾರ ಅಂತಂದ್ರೆ, ಸರ್ಪ್ರೈಸ್ ವಿಸಿಟ್ AC ಮೇಡಮ್ ಅವರು, TC ಮೇಡಮ್ ಅವರು ಅಥವಾ ನಾವು ಮತ್ತೆ ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಸರ್ಸ್ ಯಾರು ಡೆಸಿಗ್ನೇಟೆಡ್ ಮಾಡಿದ್ದಾರೆ ಅವರು ಎಲ್ಲ ಬರ್ತಾ ಇರೋದ್ರಿಂದ ತಮ್ಗೆಲ್ಲರೂ ಸರ್ಪ್ರೈಸ್ ವಿಸಿಟ್ ಇರುತ್ತೆ. ತಾವು BLOಸ್ಗೆಲ್ಲ ಕಮ್ಯುನಿಕೇಟ್ ಮಾಡಿ. ಸೊ ತಾವು ಫೀಲ್ಡಲ್ಲಿ ಇರಿ. ಇಲ್ಲಿ ಯಾರು ಫೀಲ್ಡಲ್ಲಿ ಇಲ್ಲ ಅಂತಂದ್ಬಿಟ್ಟು ಅಂತ ತಮ್ಗೆ, ಯಾಕೆ ಆಲ್ರೆಡಿ ನಿಮ್ಗೆಲ್ಲ ಮಾಹಿತಿ ಕೊಟ್ಟಿದ್ದೀವಿ ನಾವು. ಫೀಲ್ಡಲ್ಲಿ ಇಲ್ಲ ಅಂತಾನೆ ನಾನು ಏನಿಲ್ಲ ರಿಪೋರ್ಟ್ ಮಾಡ್ತೀನಿ ಅಷ್ಟೇ ಹೈಯರ್ ಆಫೀಸರ್ಸ್ಗೆ. ಅಂಡ್ ಇಟ್ ವಿಲ್ ಬಿ ರಿವ್ಯೂಡ್ ವೆರಿ ವೆರಿ ಸೀರಿಯಸ್ಲಿ. ಥ್ಯಾಂಕ್ ಯು. ತುಂಬಾ ಟಾರ್ಚರ್ ಆಗ್ತಿತ್ತು ತಹಶೀಲ್ದಾರ್ ಮತ್ತೆ ಇದರಿಂದ. ಇಲ್ಲ, ಅದು ನನಗೆ ಗೊತ್ತಿಲ್ಲ ಟಾರ್ಚರ್ ಆಗಿದೆ ಅಂತ. ನನಗೆ ಯಾವತ್ತೂ ಅವ್ರು ಬಂದು ಯಾವುದೇ ನನಗೆ ಮನವಿನೂ ಕೊಟ್ಟಿಲ್ಲ. ಈ ಥರ ನಮಗೆ ಕೆಲಸ ಒತ್ತಡ ಇದೆ ಅಂತಂದ್ಬಿಟ್ಟು ಅಂತ ಯಾವ ಅಧಿಕಾರಿಗಳು ನಮಗೇನು ಮನವಿನೂ ಕೊಟ್ಟಿಲ್ಲ. ಇದ್ರೆ ನಾವು ಸರ್ಕಾರಕ್ಕೆ ಅದ್ರ ಮೇಲೆ ಅಧಿಕಾರಿಗಳ ಗಮನಕ್ಕೆ ತರ್ತಾ ಇದ್ವಿ. ಯಾವುದೂ ನಮಗೇನು ರೈಟಿಂಗಲ್ಲಿ ಕೊಟ್ಟಿಲ್ಲ. BLO ಸೂಪರ್ವೈಸರ್ ಆಗಿ SIR ಆ್ಯಕ್ಟಿವಿಟೀಸ್ಗೆ ಹೋಗುವಾಗ ಈ ಒಂದು ಘಟನೆ ಆಗಿದೆ. SIR ಆ್ಯಕ್ಟಿವಿಟಿ ಮಾಡಲಿಕ್ಕೇ ಅವರು ಹೋಗಿರೋದು ನಿಜ. ಇದು ಅನ್ಫಾರ್ಚುನೇಟ್ ಅಂತಲೇ ಹೇಳಬೇಕು. ಆಕ್ಸಿಡೆಂಟ್ ಆಗಿರೋದು. ಪರಿಶೀಲನೆ ಮಾಡ್ತೀನಿ. ಅವ್ರ ಡ್ಯೂಟಿಯನ್ನು ಅವರು ಮಾಡ್ತಾ ಇದ್ದಾರೆ. ಏನು ವಿಚಾರ ಮತ್ತೆ ಪರಿಶೀಲನೆ ಮಾಡಿ ನಮ್ಮ ಉಪಮುಖ್ಯಮಂತ್ರಿಗಳು ಅದನ್ನ ಖಂಡಿತ ಅಟೆಂಡ್ ಮಾಡ್ತಾರೆ. ಇನ್ನು CM ಸೂಚನೆಯಂತೆ ತುಮಕೂರಲ್ಲಿ ನಡೆಯುತ್ತಿದ್ದ VAಗಳ ಪ್ರತಿಭಟನಾ ಸ್ಥಳಕ್ಕೆ ತೆರಳಿದ DCM ಡಾಕ್ಟರ್ G ಪರಮೇಶ್ವರ್ ಸಮಸ್ಯೆ ಆಲಿಸಿದರು. ಘಟನೆ ಒತ್ತಡದಿಂದಾಗಿದ್ದರೆ ಅಥವಾ ಬೇರೆ ಕಾರಣದಿಂದ ಆಗಿದ್ರೆ ತನಿಖೆ ನಡೆಸ್ತೇನೆ. ಮೃತರ ಕುಟುಂಬಕ್ಕೆ ಸಿಗಬೇಕಾದ ಎಲ್ಲ ಸೌಲಭ್ಯ ನೀಡಲಾಗುವುದು ಅಂತ ಹೇಳಿದ್ರು. ಇದನ್ನ ನಾನು ಪರಿಶೀಲನೆ ಮಾಡ್ತೀನಿ. ಒಂದು ವೇಳೆ ಆ ಹೆಣ್ಣುಮಗಳಿಗೆ ಒತ್ತಡ ಆಯಿತು, ಯಾವುದು ಎಲ್ಲಿಂದ ಒತ್ತಡ ಆಯಿತು, ಯಾವ ರೀತಿ ಒತ್ತಡ ಆಯಿತು ಅಂತಂದ್ರೆ ಅವ್ರ ಮೇಲೆ ಕ್ರಮ ಮಾಡೋಣ. ಅದಕ್ಕೇನು ನಾನು ಹಿಂಜರಿಯೋದಿಲ್ಲ. ನಾನು ನಿಮ್ಮ ಸಮಸ್ಯೆಗಳಿಗೆ ನಿಮ್ಮ ಜೊತೆಯಲ್ಲಿ ಇರ್ತೇನೆ ಅಂತ ಅಷ್ಟೇ ಹೇಳ್ತೇನೆ. ಆಮೇಲೆ ಅವರ ಕುಟುಂಬದವರಿಗೆ ಈಗಾಗಲೇ ಇನ್ಶೂರೆನ್ಸ್ 1 ಕೋಟಿ ರೂಪಾಯಿ 15 ದಿವಸದೊಳಗಾಗಿ ಬರುತ್ತೆ. ಈ ಮಧ್ಯೆ ಬೆಂಗಳೂರು ದಕ್ಷಿಣದಲ್ಲೂ BLO ಆಗಿದ್ದ ನಟರಾಜ್ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ನಿನ್ನೆ ಖುಷಿಯಾಗಿಯೇ ಕೆಲಸ ಮುಗಿಸಿ ಮನೆಗೆ ಬಂದಿದ್ರಂತೆ ನಟರಾಜ್. ರಾತ್ರಿ ಊಟ ಮಾಡಿ ಮಲಗಿದ್ದಷ್ಟೇ ಬೆಳಗಾಗುವಷ್ಟರಲ್ಲಿ ಹಾಸಿಗೆಯಲ್ಲೇ ಜೀವ ಬಿಟ್ಟಿದ್ದಾರೆ. ಇನ್ನು ಬೀದರ್ನಲ್ಲಿ SIR ಪ್ರಕ್ರಿಯೆ ವೇಳೆ BLO ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಭಾಲ್ಕಿ ಮೂಲದ ಸುನಿಲ್ ಬೀದರ್ ತಾಲೂಕಿನ ಅಮಲಾಪುರದ ಬೂತ್ ನಂಬರ್ 33ರಲ್ಲಿ SIR ಫಾರ್ಮ್ ತುಂಬುತ್ತಾ ಇದ್ರು. ಇವಳೆ ಏಕಾಏಕಿ ಎದೆನೋವು ಕಾಣಿಸಿಕೊಂಡಿದೆ. ತಕ್ಷಣ ಅವರನ್ನು ಆಸ್ಪತ್ರೆಗೆ ದಾಖಲಿಸಿದ್ರು. ಆದರೂ ಕೂಡ ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ದಾರೆ. ಇವೆಲ್ಲದರ ಮಧ್ಯೆ SIR ವಿಚಾರದಲ್ಲಿ ದೋಸ್ತಿ ನಾಯಕರು ಹಾಗೂ ಕಾಂಗ್ರೆಸ್ ನಾಯಕರ ನಡುವೆ ಜಟಾಪಟಿ ಮುಂದುವರೆದಿದೆ. ಬಿಜೆಪಿ ಕೋರ್ ಕಮಿಟಿ ಸಭೆ ನಡೆಸಿದಂತಹ ರಾಜ್ಯ ನಾಯಕರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿದರು.
ರಾಜ್ಯ ಸರ್ಕಾರದ ಸಹಕಾರ ಇಲ್ಲದೆ ಬೇಕಾಬಿಟ್ಟಿ ಎಸ್ಐಆರ್ ನಡೀತಾ ಇದೆ. ಎಸ್ಐಆರ್ ಅನ್ನ ಶಾದಿ ಮಹಲ್, ಮಸೀದಿಗಳಲ್ಲಿ ಮಾಡ್ತಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಬಿಜೆಪಿ ನಾಯಕರ ಆರೋಪಕ್ಕೆ ಕಾಂಗ್ರೆಸ್ ನಾಯಕರು ತಿರುಗೇಟು ಕೊಟ್ಟಿದ್ದಾರೆ. ಎಸ್ಐಆರ್ ದಾಖಲಾತಿಯ ಫಾರಮ್ಸ್ ಏನ್ ಕೊಡಬೇಕಾಯಿತು ಅದು ಎಲ್ಲ ಶಾದಿ ಮಹಲ್ಗಳಲ್ಲಿ, ಮಸೀದಿಗಳಲ್ಲಿ ಕ್ಯೂ ನಿಲ್ಲಿಸಿ ಮಾರ್ಕೆಟ್ಗಳಲ್ಲಿ ಕೊಡ್ತಾ ಇದ್ದಾರೆ. ಒಂದು ಎಸ್ಐಆರ್ ನ ಏನು ನೀತಿ ಇದೆ ಅದನ್ನ ಪ್ರಾರಂಭದಲ್ಲೇ ವೈಲೇಟ್ ಮಾಡ್ತಾ ಇದ್ದಾರೆ. ಇದರಿಂದ ಯಾರು ಇವತ್ತು ಡಿಲೀಟ್ ಆಗಬೇಕಾಗಿದ್ದಾರೆ, ಯಾರು ವಿದೇಶಿಯರಿದ್ದಾರೆ, ಆ ಡಿಲೀಟ್ ಆಗುವಂತ ಒಂದು ಸಂದರ್ಭಗಳು ಕಡಿಮೆ ಆಗ್ತಾ ಇದೆ. ನೋಡಿ, SIR ಅದು ಚುನಾವಣೆ ಆಗಿಬಿಟ್ಟಂತ ವಿಚಾರ. ಇದರಲ್ಲಿ ರಾಜ್ಯ ಸರ್ಕಾರದ ಯಾವುದೇ ಪಾತ್ರ ಇಲ್ಲ. ನಾವು ಬರೋರಿಗೆ ಅಸಿಸ್ಟ್ ಮಾತ್ರ ಮಾಡುವಂಥದ್ದು, ಜನರಿಗೆ ಅಸಿಸ್ಟೆನ್ಸ್ ಮಾತ್ರ ನಾವು ಇವತ್ತು ಕೊಡುವಂಥದ್ದು. ಇದನ್ನು ರಾಜ್ಯಕ್ಕೆ ಉದ್ದೇಶದಿಂದ ಯಾರು ಅದು ಯಾಕೆ ನೋಡಬೇಕು? ಅವ್ರು ಯಾವ ಊರು, ಯಾವ ಮನೆ ಅಥವಾ ಯಾವ ಊರಿನವರು, ಇದನ್ನು ಎಲ್ಲಿಗೆ ಕಂಡುಹಿಡಿಯೋದು ಹೇಗೆ ಅಧಿಕಾರಿಗಳು? ಅಂದ್ರೆ ಇದು ಸರ್ಕಾರ ಮಾಡಿಸ್ತಾ ಇರ್ತಕ್ಕಂಥ, ಇದು ಸರ್ಕಾರ SIR ನಲ್ಲಿ ಕಳ್ಳಾಟ ಆಡ್ತಾ ಇದೆ. ಈ ಕಳ್ಳಾಟಕ್ಕೆ ತೆರೆ ಎಳಿಬೇಕಾಗಿದೆ. ನೋಡಿ, ಈ ರೀತಿ ಮಾಡ್ತಕ್ಕಂಥದ್ದು ಇದು ಸಂಪೂರ್ಣವಾಗಿ ಕಾನೂನು ಬಾಹಿರ. ಮುಖ್ಯ ಚುನಾವಣಾ ಅಧಿಕಾರಿ ಇದು ಸೆಂಟ್ರಲ್ ಎಲೆಕ್ಷನ್ ಕಮಿಷನ್, ಅವ್ರ ಕೈಯಲ್ಲೇ ಇದೆ. ಸ್ಟೇಟ್ ಎಲೆಕ್ಷನ್ ಕಮಿಷನ್ ಬೇರೆ ಇರುತ್ತೆ, ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಬೇರೆ ಇರುತ್ತೆ. ಇದು ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಮಾಡ್ತಾ ಇರ್ತಕ್ಕಂಥದ್ದು. ಅವ್ರು ಡೈರೆಕ್ಷನ್ಸ್ ಕೊಡಲಿ, ಏನೋ ಸರಿ ಇಲ್ಲ ಅಂದರೆ ಸರಿ ಮಾಡ್ಕೊಂಡವ್ರು. ನಮ್ದೇನು ರಾಜಕೀಯದವ್ರಿಗೆ ಯಾವ ಪಾತ್ರನೇ ಇಲ್ಲ ಇದರಲ್ಲಿ. ಅವರು ನಾವು ಸ್ಟಾಫ್ ಕೊಡ್ತೀವಿ ಅವ್ರಿಗೆ, ಎಲೆಕ್ಷನ್ ಕಮಿಷನ್ಗೆ ಅವ್ರು ಕೇಳಿದ್ರೆ ಸ್ಟಾಫ್ ಕೊಡ್ತೀವಿ. ನಡೆಸುವಂಥ ಜವಾಬ್ದಾರಿ ಎಲೆಕ್ಷನ್ ಕಮಿಷನ್. ರಾಮ ಮಂದಿರ ದೇಣಿಗೆ ಹಣ ಲೂಟಿಕೋರರ ಬಗ್ಗೆ ಎಸ್ಐಟಿ ತಂಡ ಇಂಚಿಂಚು ಜಾಲಾಡ್ತಿದೆ. ಖದೀಮರ ಕಾರ್ಯವೈಖರಿಗೆ ಪೊಲೀಸರೇ ಶಾಕ್ಗೊಳಗಾಗಿದ್ದಾರೆ. ಮತ್ತೊಂದು ಕಡೆ ಇದೇ ವಿಚಾರದಲ್ಲಿ ರಾಜಕೀಯ ಜಟಾಪಟಿಯೂ ಜೋರಾಗ್ತಿದೆ. ತನಿಖೆ ನಡೀತಾ ಇರುವ ಮಧ್ಯೆ ನಾಳೆ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಮಹತ್ವದ ಸಭೆಯನ್ನ ನಡೆಸಲಿದೆ. ಅಯೋಧ್ಯೆಯಲ್ಲಿ 20,000 ಕೋಟಿ ಲೂಟಿಯಾಗಿದೆ ಅಂತ ಎಐಸಿಸಿ ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ ಖರ್ಗೆ ಗಂಭೀರ ಆರೋಪ ಮಾಡಿದ್ದಾರೆ. ದೇವನಹಳ್ಳಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಆರ್ಎಸ್ಎಸ್, ಬಿಜೆಪಿ ಪರವಾಗಿದ್ದವರೇ ಲೂಟಿ ಮಾಡಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಖರ್ಗೆ ಆರೋಪ ಈಗ ಸಂಚಲನವನ್ನ ಮೂಡಿಸಿದೆ. ಮತ್ತೊಂದು ಕಡೆ ಕಾಂಗ್ರೆಸ್ ಆರೋಪಕ್ಕೆ ತಿರುಗೇಟು ಕೊಟ್ಟಿರೋ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್, ಶ್ರೀರಾಮನ ಅಸ್ತಿತ್ವ ಪ್ರಶ್ನಿಸಿದವರಿಗೆ ದೇಣಿಗೆ ಲೂಟಿ ಪ್ರಶ್ನಿಸುವ ಹಕ್ಕಿಲ್ಲ ಅಂತ ತಿರುಗೇಟು ಕೊಟ್ಟಿದ್ದಾರೆ. ರಾಮ ಮಂದಿರ ಹೆಸರಿನ ಮೇಲೆ 20,000 ಕೋಟಿ ಬಂಗಾರು, ಬೆಳ್ಳಿ, ಇಟ್ಟಿಗೆ ಎಲ್ಲ, ಇಂಥವೆಲ್ಲ ಇಟ್ಟಿಗೆ ಅಂದರೆ ಬೆಳ್ಳಿ ಇಟ್ಟಿಗೆ ಲೂಟಿ ಆಗಿದೆ. ಹಾಗಾಯ್ತಪ್ಪ, ದಿನ ಎದ್ದು ದೇವರ ಹೆಸರು ಜಪಿಸ್ತಾ ಇದ್ದೀರಿ, ಆ ದೇವರ ಹೆಸರಿನಿಂದಲೇ ಲೂಟಿ ಮಾಡ್ತಾ ಇದ್ದೀರಿ. इसलिए इसकी चर्चा कर रहा हूं, चाहे अयोध्या का प्रभु श्री राम का मंदिर हो। आज कुछ लोग कह रहे हैं कि किस प्रकार से वहां पर चर्चा कर रहे हैं। ये वही लोग हैं जिन्होंने प्रभु श्री राम के होने के अस्तित्व पर सवाल उठाया था। उन्होंने कहा था कि श्री राम सेतु के होने पर सवाल उठाया था। ये वही लोग हैं जिन्होंने कार सेवकों पे गोलियां चलाई थी और खून की नदियां बही थी इसी अयोध्या के पवित्र नगरी पर। और ये घड़ियाली आंसू बहाने वाले लोग कभी हिंदू धर्म की आस्था की पर बात उठा ही नहीं सकते।